ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಪಲಾವ್ ಮಾಡಿದ್ವಿ ನೋಡಿ. ಫ್ರೆಂಡ್ಸ್, ನಾವೀಗ ಬೆಳಗ್ಗೆ ತಿಂಡಿ ತಿಂದು ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಈಗ ದೇವಸ್ಥಾನಕ್ಕೆ ಹೊರಟಿತ್ತು. ಯಾವ ದೇವಸ್ಥಾನ ಅಂದರೆ ನೀಲವರ ಮಹಿಷಮರ್ದಿನಿ ದೇವಸ್ಥಾನಕ್ಕೆ. ನಾವು ಮುಂಚೆ ಒಂದ್ಸರಿ ಹೋಗಿತ್ತು, ಬಟ್ ಇವಾಗ ನವರಾತ್ರಿ ಅಲ್ವಾ, ಹಾಗಾಗಿ ದೇವಿ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೇಳಿ ಹೊರಟಿತ್ತು. ನೋಡಿ, ನಾವು ಅಲ್ಲಿಗೆ ಬಂತು. ದೇವಸ್ಥಾನದ ಹೊರಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ತೋರುತ್ತಲ್ವಾ. ಇವತ್ತು ನವರಾತ್ರಿ ಆದ್ದರಿಂದ ತುಂಬ ರಶ್ ಇತ್ತು. ಹೊರಗಡೆ ರಶ್ ಇರಲಿಲ್ಲ, ಬಟ್ ಒಳಗಡೆ ಫುಲ್ ರಶ್ ಇದ್ದಿತ್ತು. ಮತ್ತು ಊಟಕ್ಕೂ ಅಷ್ಟೇ ತುಂಬ ರಶ್ ಇದ್ದಿತ್ತು. ಆ ದಿನ ದೇವಿ ಅಲಂಕಾರ ನೋಡಿದರೆ ನಮಗೆ 2 ಕಣ್ಣು ಸಾಲೋದು, ಆ ಥರ ಅಲಂಕಾರ ಮಾಡಿದರು. ದೇವರ ದರ್ಶನ ಪಡೆದು ನಾವು ಸೀದಾ ಊಟಕ್ಕೆ ಹೋಯಿತು, ಯಾಕಂದರೆ ತುಂಬ ರಶ್ ಇದ್ದಿತ್ತಲ್ಲ. ಹಾಗಾಗಿ ನೋಡಿ, ನಾವು ಈಗ ಊಟಕ್ಕೆ ಕೂತಿತ್ತು. ಇವತ್ತು ನವರಾತ್ರಿ ಆದ್ದರಿಂದ ಬಾಳೆ ಎಲೆ ಊಟ, ಬೊಫೆ ಇಲ್ಲ, ಎಲ್ರಿಗೂ ಬಾಳೆ ಎಲೆ ಊಟ. ಬಾಳೆ ಎಲೆ ಊಟದ ಮಾಡಲಿಕ್ಕೆ ತುಂಬ ಖುಷಿ ಆಗತ್ತೆ, ಮತ್ತು ದೇವರ ಪ್ರಸಾದ ಅಲ್ವಾ, ತುಂಬ ಖುಷಿ ಆಗತ್ತೆ. ಮತ್ತು ಅಲ್ಲಿ ಊಟ ತುಂಬ ಚೆನ್ನಾಗಿರತ್ತೆ. ಫ್ರೆಂಡ್ಸ್, ಈಗ ಊಟ ಮುಗೀತು, ನಾವಿನ್ನು ಹೊರಡಬೇಕು. ಇನ್ನು ಅಲ್ಲಿ ಮುಂದೆ ಹೋಗುವಾಗ ಏನಾದರೂ ಸಿಕ್ಕಿದರೆ ಅಲ್ಲಿ ನೋಡಿಕೊಂಡು ಹೋಗೋದು. ಇನ್ನು ದೇವಸ್ಥಾನ ಮುಗಿಸಿ ಸಂಜೆ ನಾವು ಹೊಳೆ ಹತ್ರ ವಾಕಿಂಗ್ಗೆ ಹೋಗಿದ್ವಿ. ಆಗ ಅಲ್ಲಿ ಬಲೆ ಹಾಕ್ತಾಯಿದ್ರು. ತುಂಬ ಅದ್ಭುತವಾಗಿ ಅವ್ರು ಬಲೆ ಹಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತು ಅವ್ರು ಬಲೆ ಹಾಕುವಾಗ. ಸೊ ಆಗ ಸನ್ಸೆಟ್ ನೋಡುವಂತ ಆ್ಯಕ್ಚುಲಿ ಹೋಗಿದ್ದು, ಬಟ್ ಟೈಮ್ ಆಗಿರಲಿಲ್ಲ. ಹಾಗೆ ಈ ಬಲೆ ಹಾಕೋದನ್ನು ನೋಡ್ತಾ ನಿಂತ್ಕೊಂಡ್ವಿ. ತುಂಬ ಕಷ್ಟಪಟ್ಟು ಅವರು ಈ ಕೆಲಸವನ್ನು ಮಾಡ್ತಾರೆ ನೋಡಿ. ತುಂಬ ರಿಸ್ಕಿ ಕೆಲಸನೂ ಹೌದಿದು. ಕಳು ಬೆಳೆದ್ರ ಮೇಲೆ ಕೈ ಕಲ್ಲ ಕೊಯ್ದೆ. ಸಂಜೆ ಹೊತ್ತಿಗೆ ಈ ಹೊಳೆ ಹತ್ರ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಕಾಶದ ಕಲರ್ ಅನ್ನುವಂಥದ್ದು ಹೊಳೆಯ ನೀರಲ್ಲಿ ರಿಫ್ಲೆಕ್ಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಕಾಶನ ಝೂಮ್ ಮಾಡಿ ತೋರಿಸ್ತಾ ಇದೆ ನೋಡಿ. ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಈಗ ಏನು ಸನ್ಸೆಟ್ ಆಗ್ತಾ ಬಂತು ಅನಿಸುತ್ತೆ ನೋಡಿ. ಸನ್ಸೆಟ್ ಆಯ್ತು ಅನಿಸುತ್ತೆ, ಸೂರ್ಯಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. ಇದು ಹಾಗೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಸನ್ಸೆಟ್ ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ. ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.